ಅಲ್ಲ ಅದ್ರೂ ಗೋಡೆ ಯಾಕೆ ಹಿಂಗೆ ನಿಲ್ಸ್ಕೊಂಡ್ರಿ? ಗೋಡೆ ಫ್ಲಾಟಾಗಿ ಇಟ್ಕೊಬೇಕಲ್ಲ ನೀವು. ಆಗಲಿ, ಅದಕ್ಕೆ ಸ್ಟೆಬಿಲಿಟಿನೇ ಇರಲ್ವೇ? ಕ್ರಾಸ್ ಹೊಡಿಬೇಕು ನೀವು. ನೋಡಿ ಅಲ್ಲೆಲ್ಲ ಹೊಡೆದಿಲ್ಲ. ಹಾಂ, ಹಂಗಿಡ್ಬೇಕು, ಬ್ರೇಕ್ ಮಾಡಬೇಕು. ಇದು ಯಾವತ್ತು ಕಲ್ಲು ಕಟ್ಟುವಾಗ ಇದು ಹಾಕೊಂಡ್ಮೇಲೆ ಒಂದು ಕ್ರಾಸ್ ಹಾಕ್ಕೊಬೇಕು. ಆವಾಗ ಕ್ಲೀನಾಗಿ ಇಂಟರ್ಲಿಂಕ್ ಆಗ್ತೈತೆ ಎರಡೂ. ಇಲ್ಲಾಂದರೆ ಕಷ್ಟ. ಮತ್ತು ಇದು ಗೋಡ್ ಹಿಂಗೆ ಉದ್ದುದ್ದ ಇಡಬೇಡ್ರಿ, ಅಡ್ಡಡ್ಡ ಮಲಗಿಸ್ರಿ ಇದನ್ನು. ಈಗ ಇಮಿಡಿಯೇಟು ನೀವು ಪ್ಲಿಂತ್ ಹಾಕ್ಬಿಡ್ತೀರಾ, ಅದು ಜರಗ್ತೈತದು. ಬಾಟಮಲ್ಲಿ PCC ಹಾಕಿಲ್ವಾ? ಅಲ್ಲ, ಮೇಯ್ನು ದಮ್ಸ್ ಹೊಡಿಬೇಕು. ಲೂಸ್ ಮಣ್ಣು ಇರ್ಕೂಡ್ದು. ಯಾಕಂದರೆ ಕಾಲಮ್ಮು ಹಾಕಿರ್ತೀರಲ್ಲ, ಲೂಸ್ ತುಂಬಿಸಿರ್ತೀರಿ, ಅದು ಲೂಸ್ ಇರ್ತೈತೆ, ನೀರು ಬಿಟ್ಟು ಸೆಟ್ ಆಗಿರ್ತೈತೆ. ಅದನ್ನ ತಕ್ಕೊಂಡು ಕ್ಲೀನಾಗಿ ದಮ್ಸ್ ಹೊಡ್ಕೊಂಡು ಅದ್ರ ಮೇಲೆ ನೀವು 40 mm ಆದ್ರೂ ಹಾಕಲ್ರಿ, ಏನೋ ಒಂದು PCC ಹಾಕಿ ಆಮೇಲೆ ಕಲ್ಲು ಕಟ್ಬೇಕು. ಕಲ್ಲು ನೋಡಿ ಹಂಗೆ ಕಟ್ಟಬೇಕು. ಇವಾಗ ಇವ್ರು ಕಟ್ತಾವ್ರಲ್ಲ, ಆ ಕ್ರಾಸ್ ಕೊಡಬೇಕು. 2 ಕಲ್ಲು ಇಟ್ಟ ಮೇಲೆ ಒಂದು ಕ್ರಾಸ್ ಬೇರಿಂಗ್ ಕೊಡಬೇಕು. ಎಲ್ಲ ಕಲ್ಲುಗಳು ಪುಡಿ ಕಲ್ಲುಗಳಿವು, ದಿಂಡು ಕಲ್ಲೇ ಇಲ್ಲ. ಕ್ಲೀನಾಗಿ ದಿಂಡು ಕಟ್ಟಬೇಕು ಕಲ್ಲು. ಹಿಂಗಾಗಿ ಬೋರ್ಡ್ರಸ್ ಹಾಕ್ಕೊಬೇಕು ನೀವು. ಸ್ವಲ್ಪ ಜಲ್ಲಿನೂ ಇಟ್ಕೊಬೇಕು ನೀವು. ಇದೆಲ್ಲ ಪೂರ್ತಿ ನೋಡಿ, ಇದೆಯಲ್ಲ, ಇಲ್ಲ, ಇದು ಪೂರ್ತಿ ಜಲ್ಲಿನೇ ಪ್ಯಾಕ್ ಆಗಬೇಕು. ಅದು ಕೆಳಗಡೆ ಐತೆ, ಈ ಮೇಲೇನೂ ಅಷ್ಟೇ. ಚಿಕ್ಕ ಚಿಕ್ಕ ಜಲ್ಲಿಗಳು ಇಟ್ಕೊಳ್ರಿ. 40 mm ಬರೀ ಮಸಾಲೆ ತುಂಬಿಕೊಡುದು ನೀವು. ಆದಷ್ಟು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಪುಡಿ ಮಾಡ್ಕೊಂಡು ಹಾಕೊಳ್ರಿ. ಕ್ರಾಸ್ ಕಲ್ಲು ಕೊಟ್ಟಿಲ್ಲ ನೀನು. ಕ್ರಾಸ್ಗೊಂದು ನಡುಗೊಂದು ಕಲ್ಲು ಕೊಡ್ರಿ ಅನ್ನಲ್ಲ. ನೋಡಿ, ಇಲ್ಲಿಂದ ಇಲ್ಲಿವರೆಗೂ ನೆಟ್ಟಿಗೆ ಇಕ್ಕೊಂಡು ಹೋಗಿದ್ದೀರಾ. ಸಣ್ಣ ಪುಟ್ಟ ಬೋರ್ಡ್ರಸ್ಗಳು ಎತ್ಕೊಂಡ್ಬಂದು ಪ್ಯಾಕ್ ಮಾಡಿರಿ. ಇದನ್ನೆಲ್ಲ ಫುಲ್ಲು ಜಲ್ಲಿ ಒಳಗಡೆ ಪ್ಯಾಕ್ ಆಗ್ಬಿಡ್ಬೇಕು. ಮಸಾಲೆ ತುಂಬಬೇಡ್ರಿ ಜಾಸ್ತಿ. 40 mm ಜಲ್ಲಿ ಎತ್ಕೊಂಡು ಪ್ಯಾಕ್ ಮಾಡಿರಿ ಎಲ್ಲ. ಹಾಂ, ನೋಡಿ, ಇದು ಇನ್ನೂ ಎಲ್ಲ ಇಲ್ಲಿವರೆಗೂ ತುಂಬಿಡ್ಬೇಕು. ತುಂಬಿಟ್ಟು ಆಮೇಲೆ ಸುಮ್ಮನೆ ಮೇಲೆಗಡೆ ಮಡ್ಡಿ ಸಾರಿಸ್ಬೇಕು ನೀವು, ಎಸೆ ಮಾಡಿಬಿಟ್ಟು. ನೋಡಿ ಇವಾಗ ಹೆಂಗೆ ತುಂಬ್ತೈತೆ ಹಂಗೆ ತುಂಬಬೇಕು. ನಮ್ಮ ಕರ್ನೆ ಸೆಂಟ್ರ್ ಒಳಗಡೆ ಹಿಂಗಂದ್ರೆ ಹೋಗ್ಕೊಡ್ದು ಎಲ್ಲೂ ಒಳಕ್ಕ. ಹಂಗೆ ಜಾಮ್ ಪ್ಯಾಕ್ ಆಗಿರ್ಬೇಕು. ಕಟ್ಟಿ ವೇಸ್ಟ್ ಇಲ್ಲ, ಇದು ಉಪಯೋಗ ಇರಲ್ಲ. ಇಲ್ಲಾಂದರೆ ಕಟ್ಟಿದ್ಮೇಲೆ ನೆಟ್ಟಿಗೆ ಕಟ್ಟಬೇಕಿಲ್ಲ, ಕಟ್ಟಕ್ಕೆ ಹೋಗ್ಬಾರ್ದು ನಾವು.